For business and personal promotions in Suman TV Kannada, please contact 9686376663. ವೀಕ್ಷಕರೇ, ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡಬೇಕು ಅಂತಂದ್ರೆ, ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತಂದ್ರೆ, ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನ ಗಳಿಸಬೇಕು ಅಂತ ಆದ್ರೆ ಅದೇನು ಕಡಿಮೆ ಕೆಲಸನಾ? ಖಂಡಿತ ಇಲ್ಲ. ಅದರಲ್ಲೂ ಹೇಳಿ ಕೇಳಿ ಅತೀ ಕಷ್ಟದ ಪ್ರೊಫೆಷನ್ ಯಾವುದಪ್ಪ ಅಂತಂದ್ರೆ ನಮ್ಮ ಈ ಜಗತ್ತಲ್ಲಿ ರಾಜಕಾರಣವನ್ನೇ ಮೊದಲನೇದಾಗಿ ನಾವು ಪರಿಗಣಿಸಬಹುದು. ರಾಜಕೀಯದಲ್ಲಿ ಬೆಳಿಬೇಕು ಅಂದ್ರೆ ಈಜಿ ಕೆಲಸವಾ? 10 ಜನ ಕಾಲೆಳೆಯವರೇ ಅಕ್ಕಪಕ್ಕ ಇರ್ತಾರೆ. ಎಲ್ರ ಮೇಲೂ ಕೂಡ ಅವರ ಕಣ್ಣಿರುತ್ತೆ. ಇಂಥ ಸಂದರ್ಭದಲ್ಲಿ ಓರ್ವನ ಬೆಳವಣಿಗೆ ಅಷ್ಟು ಈಸಿಯಾದ ಕೆಲಸ ಅಲ್ಲ. ಬಹಳ ಲಾಂಗ್ ಪ್ರೋಸೆಸ್ ಅದು. ಕಷ್ಟಪಡಬೇಕು, ಜನರ ಜೊತೆ ಸೇರಬೇಕು, ಕೆಲವು ಸರಿ ಜನರ ಕಾಲಿಡಿಬೇಕು, ಓಟ್ ಹಾಕ್ರಪ್ಪ ಅಂತ ಗೋಗರಿಬೇಕು. ಬಹಳಷ್ಟು ಕೆಲಸ ಇದೆ. ಕೇವಲ ದುಡ್ಡಿದ್ದು ಮಾತ್ರಕ್ಕೆ ಯಾರೋ ರಾಜಕೀಯದಲ್ಲಿ ಗೆದ್ದು ಬಿಡೋದಕ್ಕೆ ಸಾಧ್ಯ ಆಗಿಲ್ಲ. ಸಮ್ ಎಕ್ಸ್ಟೆಂಟ್ ಕೆಲವರ ವಿಚಾರದಲ್ಲಿ ಅದು ಸಾಧ್ಯ ಆಗಿರ್ಬೋದು. ಆದರೆ ಇನ್ನು ಕೆಲವರ ವಿಚಾರದಲ್ಲಿ ಕೇವಲ ದುಡ್ಡು ಮಾತ್ರ ಪ್ರಯೋಜನಕ್ಕೆ ಬರಲ್ಲ. ಎಷ್ಟೋ ಸಾರಿ ನೀವು ಕೇಳಿರ್ತೀರಿ, ರಾಜಕೀಯದಲ್ಲಿ ಅಷ್ಟು ಕೋಟಿ ಖರ್ಚು ಮಾಡಿದ್ರಂತೆ, ಇಷ್ಟು ಕೋಟಿ ಖರ್ಚು ಮಾಡಿದ್ರಂತೆ, ಆ ಊರಿಗೆ ಅಷ್ಟು ಕೊಟ್ರಂತೆ, ಓಟಿಗೆ ಇಷ್ಟು ಕೊಟ್ರಂತೆ. ಇಂಥದ್ದೇ ಮಾತುಗಳು ಎಲೆಕ್ಷನ್ ಬಂದಾಗ ನೀವು ಸಹಜವಾಗಿ ನೋಡಿರ್ತೀರಿ. ಅದು ಗ್ರಾಮ ಪಂಚಾಯತಿ ಎಲೆಕ್ಷನ್ನಲ್ಲೂ ಉಂಟು, ತಾಲೂಕ್ ಪಂಚಾಯತಿಯಲ್ಲೂ ಉಂಟು, ಜಿಲ್ಲಾ ಪಂಚಾಯತಿಯಲ್ಲೂ ಉಂಟು. ಅದರಲ್ಲೂ ಸ್ವಲ್ಪ ಹೆಚ್ಚು ಅನ್ನುವಂತೆ ಈ ನಮ್ಮ ಶಾಸಕರುಗಳ ಎಲೆಕ್ಷನ್ ಬಂದ್ರೆ, MLA ಎಲೆಕ್ಷನ್ ಒಂದು ಹಿಡಿ ಜಾಸ್ತಿ ಅನ್ನುವಂತಾನೆ ಹಣ ಖರ್ಚು ಮಾಡೋರ ಸಂಖ್ಯೆ ನಮ್ಮಲ್ಲಿದೆ. ಇಂಥ ರಾಜಕೀಯ ವ್ಯವಸ್ಥೆಯಲ್ಲಿ, ಇಂಥ ರಾಜಕೀಯ ಪರಿಸ್ಥಿತಿಯಲ್ಲಿ ಓರ್ವ ಬಡವನ ಮಗ, ಓರ್ವ ರೈತನ ಮಗ, ಬಹಳ ಸಣ್ಣ ಮಟ್ಟದಿಂದ ರಾಜಕೀಯವಾಗಿ ಬೆಳೆದು ಬಂತ ವ್ಯಕ್ತಿ ಒಬ್ರು ಈಗ MLA ಆದ ನಂತರ ಅರೆಸ್ಟ್ ಆಗಿದ್ದಾರೆ. ಎಸ್ ವೀಕ್ಷಕರೇ, ನಾನು ನಿಮಗೆ ಇವತ್ತು ಹೇಳೋದಕ್ಕೆ ಹೊರಟಿರೋದು ಶಿರಹಟ್ಟಿ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಅವರ ಕಥೆಯನ್ನ. ಚಂದ್ರು ಲಮಾಣಿ ಅವರ ಹಿನ್ನೆಲೆಯನ್ನ ನಾನು ನಿಮ್ಗೆ ಹೇಳಿಬಿಡ್ತೀನಿ. ರೈತಾಪಿ ಕುಟುಂಬದಿಂದ ಬಂದವರು, ಸರ್ಕಾರಿ ಕಾಲೇಜಲ್ಲಿ ಓದ್ಕೊಂಡು ಶಿಕ್ಷಣವನ್ನು ಪೂರೈಸಿದವರು, MBBS ಸೀಟನ್ನು ಕೂಡ ಸರ್ಕಾರಿ ಕೋಟಾದಲ್ಲಿ ತಗೊಂಡಂಥವ್ರು, ಬಾಲ್ಯದ ದಿನಗಳಲ್ಲಿ ವ್ಯವಸಾಯ ಮಾಡಿ ಅದು ಇದು ಕೆಲಸ ಮಾಡಿ ಮೇಲ್ಮಟ್ಟಕ್ಕೆ ಬಂದವರು, ಕೊನೆಗೆ MD ಸೀಟನ್ನು ಕೂಡ ಸರ್ಕಾರಿ ಕೋಟಾದಲ್ಲಿ ಪಡೆದು ಬೇರೆ ಬೇರೆ ವೈದ್ಯಕೀಯ ಸಂಸ್ಥೆಗಳಲ್ಲಿ ಸರ್ಕಾರಿ ವೈದ್ಯರಾಗಿ ಕೆಲಸವನ್ನು ಮಾಡ್ತಾರೆ ಚಂದ್ರು ಲಮಾಣಿ. MBBS ಸೀಟು ಕೂಡ ಸರ್ಕಾರಿ ಕೋಟ. ಅದಾದ ನಂತರ 1 ವರ್ಷನೋ ಏನೋ ಅವರು ಈ ಸರ್ವಿಸ್ ಮಾಡ್ತಾರೆ, ಸೇವೆ ಮಾಡ್ತಾರೆ. ಅದಾದ ನಂತರ ಅವರು ಮತ್ತೆ MD ಮಾಡೋಕೆ ಹೋಗ್ತಾರೆ. ಮತ್ತೆ ಅಗೈನ್ MD ಮುಗಿಸಿ ಹೈಯರ್ ಪೋಸ್ಟ್ ತೆಗೆದುಕೊಂಡು ಶಿರಹಟ್ಟಿಗೆ, ಲಕ್ಷ್ಮೇಶ್ವರಕ್ಕೆ, ಈ ಭಾಗದಲ್ಲಿ ನಾನು ಹೇಳ್ತಾ ಇರುವಂಥದ್ದು ಗದಗ ಜಿಲ್ಲೆಯ ಕೆಲವು ಪ್ರದೇಶಗಳು, ಅಲ್ಲಿ THO ಎಲ್ಲ ವರ್ಕ್ ಮಾಡ್ತಾರೋ ಸರ್ಕಾರಿ ವೈದ್ಯರು. ಅದಾದ ನಂತರ THO, DHO ಅಂತ ಹುದ್ದೆಗಳೆಲ್ಲ ಇರ್ತಾವೆ, ನಿಮ್ಗೆ ಗೊತ್ತಿದೆ. THO ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಚಂದ್ರು ಲಮಾಣಿ. ಹೇಳಿ ಕೇಳಿ ತಳವರ್ಗ ಲಂಬಾಣಿ ಸಮುದಾಯಕ್ಕೆ ಸೇರಿದವರು. ಚಂದ್ರು ಲಮಾಣಿಯವರಿಗೆ ಹುಟ್ಟಿದಾಗಲೇ ಅಂದ್ರೆ ಬಾಲ್ಯದಲ್ಲೇ ಒಂದು ಕನಸಿತ್ತಂತೆ. ತಮ್ಮ ಸ್ನೇಹಿತರ ಜೊತೆ ಅಲ್ಲಿ ಇಲ್ಲಿ ಹೇಳ್ಕೊಳ್ತಿದ್ರಂತೆ. ಏನಪ್ಪಾ ಅಂತಂದ್ರೆ, ನಾನೊಂದ್ ದಿವಸ MLA ಆಗ್ತೀನಿ, ನಾನೊಂದ್ ದಿವಸ ವಿಧಾನಸೌಧದ ಮೆಟ್ಲಾಗ್ತೀನಿ, ನಾನು ಕೂಡ ಶಾಸಕನಾಗಿ ಹೊರಗೆ ಬರ್ತೀನಿ ಅನ್ನೋ ಕನಸನ್ನ ವ್ಯಕ್ತಪಡಿಸ್ತಾರೆ. ನೋಡೋದಕ್ಕೂ ಕೂಡ ಬಹಳ ಸ್ಮಾರ್ಟ್ ವ್ಯಕ್ತಿ. ಬಹಳ ಅಂತ ವಯಸ್ಸು ಕೂಡ ಆಗಿಲ್ಲ. ಮೊದಲ ಬಾರಿ ಶಾಸಕ, ಈ ಬಾರಿ ಭಾರತೀಯ ಜನತಾ ಪಾರ್ಟಿಯಿಂದ, BJP ಪಾರ್ಟಿಯಿಂದ. MLA ಹೆಂಗಾದ್ರು ಚಂದ್ರು ಲಮಾಣಿ ಅಂತ ನೋಡಿದ್ರೆ, ಈ ಹಿಂದಿನ ಶಾಸಕರು ಇರ್ತಾರೆ, ಅವರು ಕೂಡ BJP ಅವರೇ. ಅವ್ರ ವಿರುದ್ಧ ಒಂದು ಚಾಲೆಂಜ್ ಅನ್ನು ಮಾಡ್ತಾರೆ ಚಂದ್ರು. ಏನಪ್ಪಾ ಅಂತಂದ್ರೆ, ಯಾವುದೋ ವಿಚಾರಕ್ಕೆ ಅವ್ರ ನಡುವೆ ಒಂದಿಷ್ಟು
ವೈಮನಸ್ಸು ಗಲಾಟೆ ಎಲ್ಲ ಬರುತ್ತಂತೆ. ಈ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದ ಸಂದರ್ಭದಲ್ಲೇ ಅವ್ರ ಮೇಲೆ ಚಾಲೆಂಜ್ ಹಾಕಿ, ನಾನು ಕೂಡ ಒಂದು ದಿವಸ MLA ಆಗಿ ನಿಮ್ಮ ಮುಂದೆ ಬರ್ತೀನಿ ಅಂತ ಚಾಲೆಂಜ್ ಮಾಡಿದಂಥ ಚಂದ್ರು MLA ಕೂಡ ಆಗ್ಬಿಡ್ತಾರೆ. ಈ ಹಿಂದಿನ ಶಾಸಕರನ್ನ ಬಿಜೆಪಿ ಪಕ್ಷದವರೇ ಅವರು. ಅವ್ರ ವಿರುದ್ಧನೇ ನಿಂತು ಅದೇ ಪಾರ್ಟಿಯಿಂದ, ಅವರು ಕೂಡ ಬಿಜೆಪಿಯವರೇ, ಅದೇ ಪಾರ್ಟಿಯಿಂದ ಗೆದ್ದು ಬರ್ತಾರೆ. ಮೊದಲ ಬಾರಿ ಶಾಸಕ, ಒಂದು ಯಂಗ್ಸ್ಟರ್ ಶಾಸಕರು ಹೊರಹೊಮ್ತಾರೆ. ಹೇಳಿ ಕೇಳಿ ಉತ್ತಮವಾದ ಎಜುಕೇಶನ್ ಕೂಡ ಇದೆ. MBBS MD ಮಾಡಿದಂಥವ್ರು, ನಾಲೆಡ್ಜ್ ಕೂಡ ಚೆನ್ನಾಗಿದೆ. ಸಮುದಾಯ ಕೂಡ ಕೈ ಹಿಡಿಯುತ್ತೆ ಅವ್ರನ್ನ. ಶಿರಹಟ್ಟಿ ಕ್ಷೇತ್ರದ ಶಾಸಕರಾಗಿ ಡಾಕ್ಟರ್ ಚಂದ್ರು ಲಮಾಣಿ ಶಿರಹಟ್ಟಿ ಜನರ ಮುಂದೆ ನಿಲ್ತಾರೆ. ಆರಂಭದಲ್ಲಿ ಇವ್ರ ಬಗ್ಗೆ ಬಹಳ ಎಲ್ಲರೂ ಒಂದು ಆಸಕ್ತಿ ಇಟ್ಕೊಂಡಿದ್ರು. ಎಲ್ಲರೂ ಒಂದು ಏನೋ ಬದಲಾವಣೆ ಮಾಡಿಬಿಡ್ತಾರೆ. ಚಂದ್ರು ಲಮಾಣಿ ಡಾಕ್ಟರಾಗಿ ಸೇವೆ ಸಲ್ಲಿಸಿದವರು. 2020, 21, 22 ಆ ಸಂದರ್ಭದಲ್ಲಿ ಕೊರೋನಾ ಒಕ್ಕರಿಸಿಬಿಡುತ್ತೆ ನಮ್ಮ ದೇಶಕ್ಕೆ. ಕೊರೋನಾ ಒಕ್ಕರಿಸಿದಂಥ ಸಂದರ್ಭದಲ್ಲಿ ಚಂದ್ರು ಲಮಾಣಿ ತಳಮಟ್ಟದಲ್ಲಿ ಕೆಲಸ ಮಾಡ್ತಾರೆ. ಜನರಿಗೆ ಏನೇನು ಫೆಸಿಲಿಟಿಗಳು ಬೇಕೋ ಮನೆ ಮನೆಗೆ ಹೋಗಿ ಕೊಡ್ತಾರೆ. ಯಾರು ಚಿಕಿತ್ಸೆಗೆ ಬಂದರೂ ಇಲ್ಲ ಅಂತ ಹೇಳಲ್ಲ. ದುಡ್ಡು ಇದೆಯಾ ಇಲ್ವಾ ಕೇಳಲ್ಲ. ಯಾಕಂದ್ರೆ ಸರ್ಕಾರಿ ವೈದ್ಯರು, ದುಡ್ಡು ಕೇಳೋ ಪ್ರಶ್ನೆನೂ ಬರಲ್ಲ ಬಿಡಿ. ಯಾರಿಗೆ ಎಲ್ಲೇ ಕರೆದ್ರೂ ಹೋಗ್ಬಿಡ್ತಾರೆ. ಅಷ್ಟು ಜನಾನುರಾಗಿ ಆಗ್ಬಿಡ್ತಾರೆ ಚಂದ್ರು ಲಮಾಣಿ. ಜನರಿಗೆ ಹತ್ತಿರವಾಗ್ಬಿಡ್ತಾರೆ. ನಮ್ಮ ಮನೆ ಮಗ ಅನ್ನೋ ರೀತಿ ಜನರು ಇವ್ರನ್ನ ಟ್ರೀಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೇಳಿ ಕೇಳಿ 23ರಲ್ಲಿ ಎಲೆಕ್ಷನ್ ಬಂತು. ನೇರ ಫೈಟ್ ಮಾಡಿ ನಿಂತ್ಕೊಂಡ್ಬಿಡ್ತಾರೆ ಹಿಂದಿನ ಶಾಸಕರ ವಿರುದ್ಧ. ಗೆದ್ದು ಬಿಡ್ತಾರೆ. ಜನರಿಗೂ ಒಂದು ಹುಮ್ಮಸ್ಸು. ಯುವ ನೇತಾ, ಯುವ ನಾಯಕ, ಯುವ ನಾಯಕನ ಗೆಲುವು ಜನರಿಗೆ ಬಹಳ ಖುಷಿ ಕೊಡುತ್ತೆ. ಇಂಥ ಚಂದ್ರು ಲಮಾಣಿ ಇಷ್ಟು ಕಷ್ಟಪಟ್ಟು ಬಂದಂಥ ಒಬ್ಬ ರೈತನ ಮಗ, ಸಾಮಾನ್ಯ ವರ್ಗದ ಮಗ ಚಂದ್ರು ಲಮಾಣಿ ಈಗ ಪರಪ್ಪನ ಅಗ್ರಹಾರ ಜೈಲಿನ ಅತಿಥಿ. ಎಂಥ ದುರಂತ ನೋಡಿ. ಮೊದಲ ಬಾರಿ ಶಾಸಕ. ಇಂಥ ತಳಮಟ್ಟದಿಂದ ಬೆಳೆದು ಬಂದಂಥ ಚಂದ್ರು ಲಮಾಣಿ ರೈತನ ಮಗ, ರೈತಾಪಿ ಕುಟುಂಬದಿಂದ ಬೆಳೆದು ಬಂತವರು. ಹೊಲ ಗದ್ದೆ ಮನೆಗಳಲ್ಲಿ ಕೆಲಸ ಮಾಡಗೊತ್ತು. ಶಾಸಕರ ಆಯ್ಕೆಯಾಗೋದು ಕಡಿಮೆ ವಿಚಾರವೇ? ಖಂಡಿತ ಇಲ್ಲ. ನಾನು ಹೇಳಿದೆ ನಿಮಗೆ, ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಆಗಬೇಕು ಅಂತಂದ್ರೆ ಎಷ್ಟು ಕಷ್ಟಪಡಬೇಕು. ಕಂಡೋರು ಕಾಲಿಡಬೇಕು, ಬೀದಿ ಬೀದಿ ಸುತ್ತಬೇಕು, ಸಮಾಜ ಸೇವೆ ಮಾಡಬೇಕು. ಜನ ಏನು ಸುಮ್ಮನೆ ಆರಿಸ್ಬಿಡ್ತಾರಾ? ಖಂಡಿತ ಇಲ್ಲ. ಚಂದ್ರು ಲಮಾಣಿಗೂ ಕೂಡ ಅವರ ವೈದ್ಯಕೀಯ ಸೇವೆ ಇದೆಯಲ್ಲ, ವೈದ್ಯರಾಗಿ ಸೇವೆ ಸಲ್ಲಿಸಿದಂಥ ಪರಿ ಇದೆಯಲ್ಲ, ಜನರ ಕಷ್ಟಗಳಿಗೆ ಮಿಡಿದಂತಹ ಪರಿ ಇದೆಯಲ್ಲ, ಅದು ಇವತ್ತವ್ರನ್ನ MLA ಆಗಿ ಮಾಡಿತ್ತು. ಸೊ ಈಗ ಚಂದ್ರು ಲಮಾಣಿ ಲೋಕಾಯುಕ್ತರ ಪೊಲೀಸರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಬಿದ್ದಿದ್ದಾರೆ. 5 ಲಕ್ಷ ಪಡಿತಾ ಇದ್ದಾಗ ಚಂದ್ರು ಲಮಾಣಿಯವರನ್ನ ಏಕಾಏಕಿ ರೈಡ್ ಮಾಡಿ ಲೋಕಾಯುಕ್ತರ ಪೊಲೀಸರು ನಾಯಿ ಎಳ್ಕೊಂಬಂದಂಗೆ ಎಳ್ಕೊಂಬರ್ತಾರೆ. ಹಂಗಾದ್ರೆ ಕೇವಲ ಚಂದ್ರು ಲಮಾಣಿ ಒಬ್ಬರನ್ನ ಕೇಳಿದ್ರೆ ಅದೂ ಇಲ್ಲ, ಇಬ್ಬಿಬ್ಬರು ಆಪ್ತ ಸಹಾಯಕರು, ಏನೋ ಮಂಜುನಾಥ್ ನಾಯಕ ಅಂತನೋ ಇನ್ನೊಂದೇನೋ ನಾಯಕ ಅಂತನೋ ಅವ್ರ ಹೆಸರು, ಅವ್ರನ್ನೂ ಕೂಡ ಎಳ್ಕೊಬಂದು ಪರಪ್ಪನ ಅಗ್ರಹಾರದ ಬೇರೆ ಬೇರೆ ಸೆಲ್ಗಳಲ್ಲಿ ಹಾಕಿದ್ದಾರೆ. ಇಷ್ಟು ಬೆಳೆದಂಥ ಮನುಷ್ಯ ಯಾಕೆ 5 ಲಕ್ಷಕ್ಕೆ ಕೈ ಒಡ್ಡಿದ್ರು? ಏನು ಕಾರಣ ಅನ್ನೋದನ್ನು ಕೂಡ ಕೆಲವು ನಾವು ಅಂಶಗಳನ್ನು ನೋಡಬೇಕು. ಯಾರೋ ಆತ ಹಣ ಕೊಡಕ್ಕೆ ಬಂದವನು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳ್ತಾ ಇದ್ದಾರೆ. ಪಕ್ಕದ ಕ್ಷೇತ್ರದವನೋ ಏನೋ ಪೂಜಾರ ಅಂತ ಅವ್ರ ಹೆಸರು ಬರುತ್ತೆ. ಸೊ 5 ಲಕ್ಷವನ್ನು ಯಾಕಾಗಿ ಪಡಿತಾ ಇದ್ರು ಅಂದರೆ ಈ ಪರ್ಸೆಂಟೇಜ್ ವಿಚಾರ ಬೇರೆ ರಾಜ್ಯದಲ್ಲಿ ಬಹಳ ಜೋರಾಗಿ ಸದ್ ಮಾಡ್ತಾ ಇದೆ. 40%, 50% ಅಂತ. ಹಿಂದಿನ ಸರ್ಕಾರದ ಮೇಲೂ ಕೂಡ ಆ ಆರೋಪಗಳಿತ್ತು. ಬೊಮ್ಮಾಯಿ ಅವರಿದ್ದಂಥ ಸಂದರ್ಭದಲ್ಲಿ, ಬಸವರಾಜ ಬೊಮ್ಮಾಯಿ ಅವರ ನಂತರ ಅದಕ್ಕೂ ಹಿಂದೆ ಹೋದರೆ ಯಡಿಯೂರಪ್ಪನವ್ರ ಸಂದರ್ಭದಲ್ಲಿ ವಿಜಯೇಂದ್ರ ಅವ್ರ ಮೇಲೇ ಒಂದಿಷ್ಟು ನೇರ ಆರೋಪಗಳು, ವಿಜಯೇಂದ್ರ ಕಮಿಷನ್ ದಂಧೆಯಲ್ಲಿ ತೊಡಗಿದ್ದಾರೆ ಅನ್ನೋ ಆರೋಪಗಳು. ಸೊ ಈಗ ಕಾಂಗ್ರೆಸ್ ಮೇಲೂ ಕೂಡ ಅದೇ ಆರೋಪಗಳಿದ್ದಾವೆ. ಪರ್ಸೆಂಟೇಜ್ ತಗೊಳ್ತಾರೆ, ಯಾವ ಕೆಲಸ ಆಗಲ್ಲ ಆಫೀಸ್ಗಳಿಗೆ ಹೋದರೆ, MLAಗಳಿಗೆ ಹಫ್ತಾಗಳು ಹೋಗಬೇಕು, ಪ್ರತಿಯೊಂದು ಇಲಾಖೆಯಿಂದನೂ ಕೂಡ ಹಣ ಬರಬೇಕು, ಹಣ ತಲುಪಿಲ್ಲ ಅಂದರೆ ಯಾವ ಕೆಲಸ ಆಗಲ್ಲ.
ಸೊ ಇಂಥ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಅರೆಸ್ಟ್ ಆಗ್ಬಿಟ್ಟಿದ್ದಾರೆ. ಇದು ಕೇವಲ ಅಲ್ಲಿನ ಸ್ಥಳೀಯವಾಗಲ್ದೇನೆ ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲೂ ಕೂಡ ದೊಡ್ಡ ದೊಡ್ಡ ಸುದ್ದಿ ಆಗ್ತಾ ಇದೆ. ಚಂದ್ರು ಲಮಾಣಿ ಅವರನ್ನು ಪಕ್ಷದಿಂದನೇ ಉಚ್ಚಾಟನೆ ಮಾಡಬೇಕು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಶಾಸಕರುಗಳೆಲ್ಲ ಮುಗಿ ಬಿದ್ದು ಬಿಟ್ಟಿದ್ದಾರೆ ಚಂದ್ರು ಲಮಾಣಿ ಅವ್ರ ಬಗ್ಗೆ. ಈಗೇನು ಹೇಳ್ತೀರಿ ಮೋದಿ ಅಂತಾರೆ. ಒಂದು ಅರ್ಥ ಮಾಡ್ಕೋಬೇಕು ಜನ. ಎಲ್ಲದಕ್ಕೂ ಮೋದಿ ಬರಕ್ಕಾಗಲ್ಲ ಅಥವಾ ಎಲ್ಲದಕ್ಕೂ ಸಿದ್ದರಾಮಯ್ಯ ಅವರು ಹೋಗಕ್ಕಾಗಲ್ಲ. ನಮ್ಮ ಜನರಿಗೂ ಕೂಡ ಒಂಥರ ಜನರಿಗೆ ಅನ್ನೋದಕ್ಕಿಂತ ಈ ಪಕ್ಷದವ್ರಿಗೆ ಯಾರು ಏನೇ ಮಾಡಿದ್ರು ಮೋದಿ ಪ್ರಶ್ನೆ ಮಾಡೋದು, ಯಾರು ಏನೇ ಮಾಡಿದ್ರು ಸಿದ್ದರಾಮಯ್ಯ ಅವ್ರನ್ನ ಪ್ರಶ್ನೆ ಮಾಡೋದು, ಯಾರು ಏನೇ ಮಾಡಿದ್ರು ದೇವೇಗೌಡರನ್ನ ಪ್ರಶ್ನೆ ಮಾಡೋದು, ಮೇಲ್ಮಟ್ಟದಲ್ಲಿದ್ದವ್ರನ್ನ ಪ್ರಶ್ನೆ ಮಾಡೋದು ಒಂಥರ ನಮಗೆ ಅದೊಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ. ಈ ಚಂದ್ರು ಲಮಾಣಿ ಏನೋ ಮಾಡಿದ್ದಕ್ಕೂ 5 ಲಕ್ಷ ಲಂಚ ತಗೊಂಡಿದ್ದಕ್ಕೂ ಮೋದಿಯವರಿಗೂ ಏನಾದ್ರು ಸಂಬಂಧ ಇದೆಯಾ ಅನ್ನೋದ್ರೆ ಖಂಡಿತ ಇರಲಿಕ್ಕಿಲ್ಲ. ಯಾಕಂದ್ರೆ ಮೋದಿಯವ್ರ ಬಗ್ಗೆ ಇವತ್ತಿವರೆಗೂ ಕೂಡ ಯಾವುದೇ ಅಂತ ಕಪ್ಪು ಚುಕ್ಕೆಗಳಿಲ್ಲ. ಸಿದ್ದರಾಮಯ್ಯ ಅವ್ರ ಬಗ್ಗೆನೂ ಇಲ್ಲ. ಹೀಗೆ ಈ ಸಂದರ್ಭದಲ್ಲಿ ಯಾರು ತಪ್ಪು ಮಾಡಿರ್ತಾರಲ್ಲ ಅವರು ಜುಟ್ಟಿಡಿಬೇಕು. ಸರಿ, ಖಂಡಿತ ತಪ್ಪಲ್ಲ. ಚಂದ್ರು ಲಮಾಣಿ ಇಷ್ಟು ಕಷ್ಟದಿಂದ ಬೆಳೆದು ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಈಗ ಈ ಲಂಚದ ಬ್ರೈಕ್ ತಗೊಂಡಿರೋದು ಏನಿದೆಯಲ್ಲ, ಲಂಚ ತಗೊಂಡಿರೋದು, ಸೊ ಇದನ್ನು ಕ್ಷಮಿಸಕ್ ಸಾಧ್ಯನಾ? ಖಂಡಿತ ಇಲ್ಲ. ಸರ್ಕಾರ ಏನು ಮಾಡಬೇಕು, ಲೋಕಾಯುಕ್ತ ಪೊಲೀಸರು ಏನು ಮಾಡಬೇಕು ಮಾಡಿದ್ದಾರೆ, ಜೈಲಿಗೆ ಕಳಿಸಿದ್ದಾರೆ. ಜೈಲಲ್ಲಿ ಮುದ್ದೆ ಮರೆಯೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ಚಂದ್ರು ಲಮಾಣಿ ಮತ್ತಾತನ ಇಬ್ರು ಆಪ್ತರು, ಇಬ್ರು ಸಹಚರರು ಬಹಳ ಸಾರಿ ಈ MLAಗಳನ್ನೋ ಮಂತ್ರಿಗಳನ್ನೋ ಅಥವಾ ಆಯಕಟ್ಟಿನ ಜಾಗದಲ್ಲಿ ಇರುವಂಥವ್ರನ್ನ ಕೆಡಿಸೋರೇ ಈ ಅಕ್ಕಪಕ್ಕ ಇರೋ ಈ PAಗಳು PSಗಳು. ಸುಮಾರು ಸಾರಿ ಅದೇ ಆಗತ್ತೆ. ಎಷ್ಟೋ ಸಾರಿ ಸಿದ್ದರಾಮಯ್ಯ ಅವ್ರಿಗೆ ಭಾಳ ಒಳ್ಳೆ ಜನರ ರೀಚ್ ಆಗಬೇಕು, ಅದು ಇದು ಆಗಬೇಕು, ಹೋಗಿ ಮಾತಾಡಿಸ್ಬೇಕಂತ ಎಲ್ಲ ಇರುತ್ತೆ. ಈ ಅಕ್ಕಪಕ್ಕದವ್ರು ಇರೋಕೆ ಅವ್ರ ಹತ್ರ ಹೋಗೋಕ್ಕೆ ಬಿಡಲ್ಲ. ಹೋದ್ರೆ ಬೇರೆ ಥರ ಕತೆ ಕಟ್ಟಿಬಿಡ್ತಾರೆ ಇವರು. ಸೊ ಈ PAಗಳು ಕೂಡ ಎಷ್ಟೋ ಸಂದರ್ಭದಲ್ಲಿ ಅವ್ರಿಗೆ ಐಡಿಯಾ ಕೊಡೋದು ಬಿಟ್ಟು ಬೇರೆ ಬೇರೆ ಥರದ ಬಿಸ್ನೆಸ್ ಮಾಡೋರೇ ಆಗಿರ್ತಾರೆ. ಸೊ ಈ PAಗಳನ್ನು ಇಟ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ಶಾಸಕರು, ಮಂತ್ರಿಗಳು ಇವರು ಬಹಳ ಹುಷಾರಾಗಿರ್ಬೇಕು. ಹಂಗಂತ ಚಂದ್ರು ಲಮಾಣಿ ಅವರು ಗೊತ್ತಿಲ್ಲದೆ ಈ PAಗಳಿಬ್ರು ಏನೋ ಕೆಲಸ ಮಾಡಿಬಿಟ್ರಾ? ಅದು ಕೂಡ ಇಲ್ಲ. ಖಂಡಿತ ಆ ಥರ ಕೂಡ ಇರ್ಲಿಕ್ಕೆ ಸಾಧ್ಯತೆಗಳು ಕಡಿಮೆ. ಏನೇ ಮಾಡೋದಿದ್ರೂ ಕೂಡ ಅಣ್ಣನ ಕೇಳ್ಬಿಟ್ಟೆ ಮಾಡ್ತಾರೆ. ಈ ಇವ್ರದ್ದು ಪರಿಭಾಷೆ ಎಲ್ಲ ಬೇರೆ ಬೇರೆ ಥರ ಸರ್ಗಿರ್ ಅಂತ ಇರೋದಲ್ಲ, ಅಣ್ಣ, ಅಕ್ಕ ಈ ಥರದ್ದೇ ಇರುತ್ತೆ ರಾಜಕಾರಣದಲ್ಲಿ. ಸೊ ಈ ಬಾರಿ ಚಂದ್ರು ಲಮಾಣಿ ಲಾಕ್ ಆಗಿದ್ದಾರೆ. ಒಂದಿಷ್ಟು ಹೈ ಡ್ರಾಮಾಗಳು ಕೂಡ ನಡೆದು ಶಿರಾಟಿ ಅವ್ರದೇ ಅವ್ರದೇ ವೈದ್ಯಕೀಯ ಕಾಲೇಜು ಅಥವಾ ವೈದ್ಯಕೀಯ ಆಸ್ಪತ್ರೆ ಅಲ್ಲೇನೆ ಅವ್ರದ್ದೊಂದು ಕಚೇರಿ ಮಾಡ್ಕೊಂಡಿದ್ರಂತೆ. ಕಚೇರಿಯಿಂದಾನೇ ಪೊಲೀಸರು ಎತ್ತಾಕೊಂಡು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಅಟ್ಯಾಕ್, ಗೊಂದಲ ಗದ್ದಲ ಇದೆಲ್ಲ ಆಯಿತು. ಪೊಲೀಸರು ಏನು ಅದಕ್ಕೆ ಕೇರ್ ಮಾಡಲ್ಲ ಬಿಡಿ, ಅಥವಾ ವ್ಯವಸ್ಥೆ ಏನು ಅದಕ್ಕೆ ಕೇರ್ ಮಾಡಲ್ಲ. ಈ ಅಣ್ಣ ಪಣ್ಣ ಅಂದ್ಕೊಂಡಿರೋರು, ಸೈಡಿಗಿರೋರು ಸ್ವಲ್ಪ ಒಂದಿಷ್ಟು ಇಂತಹ ಇದನ್ನ ಡ್ರಾಮಾ ಎಲ್ಲ ಮಾಡ್ತಾರೆ. ಸೊ ಆದರೆ ಈಗ BJPಲಿ ಒಂದು ಪ್ರಶ್ನೆ ಇದ್ದಿದೆ. ಚಂದ್ರು ಲಮಾಣಿ ಅವ್ರನ್ನ ಏನು ಮಾಡ್ತಾರೆ, ಉಚ್ಚಾಟನೆ ಮಾಡೋದಕ್ಕೂ ಒಂದಿಷ್ಟು ಯೋಚನೆ ಎಲ್ಲ ಮಾಡಿದಾರಂತೆ. BY ವಿಜಯೇಂದ್ರ ಅವರು ಹಾಗೆ ಅಶೋಕ್ ಅವರು ಇವರೆಲ್ಲ ಕೂತ್ಕೊಂಡು ಮಾತಾಡಿದಂತೆ. ಕೇಂದ್ರದ ಮಟ್ಟಕ್ಕೂ ಕೂಡ ವಿಚಾರ ತಲುಪಿದೆಯಂತೆ. ಜನ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ, ಮೋದಿಯವ್ರು ಏನು ಮಾಡ್ತಾ ಇದ್ದಾರೆ, ಮೋದಿಯವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಪಕ್ಷದ MLA ಏನು ಮಾಡ್ತೀರಿ ಈಗ ಅಂತ. ಸೊ ಒಂದಿಷ್ಟು ಸಹಜವಾಗಿ ಒಂದಿಷ್ಟು ಪ್ರೆಷರ್ ಕ್ರಿಯೇಟ್ ಆಗಿದೆ. ಸೊ ಉಚ್ಚಾಟನೆ ಮಾಡ್ಬೋದಾದ ಸಂದರ್ಭ ಇದೆ. ಆದರೆ ಪ್ರಶ್ನೆ ಇದಲ್ಲ, ಯಾರು ಲಂಚ ತಗೊಂಡ್ರು ಖಂಡಿತವಾಗಿ ಅವ್ರ ಮೇಲೆ ಶಿಕ್ಷೆ ಆಗಬೇಕು. ಅದಾಗತ್ತೆ ಬಿಡಿ, ವ್ಯವಸ್ಥೆಯಲ್ಲಿ ಆಗುತ್ತೆ. ಸೊ ಇಲ್ಲಿ ಪಕ್ಷ, ಪಾರ್ಟಿ, ಧರ್ಮ, ಜಾತಿ ಇದ್ಯಾವುದು ಪ್ರಶ್ನೆ ಅಲ್ಲ. ಲಂಚ ಯಾರು ತಗೊಳ್ತಾರೋ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಅದಾಗ್ತಾ ಇದೆ. ಆದರೆ ಇಷ್ಟು ಸಣ್ಣ ಮಟ್ಟದಿಂದ, ತಳಮಟ್ಟದಿಂದ ಬೆಳೆದು ಬಂದಂಥ ಒಬ್ಬ ನಾಯಕ ಹಿಂಗೆ ಮಾಡ್ಕೋಬಿಟ್ರಲ್ಲ ಅನ್ನೋದಷ್ಟೇ ಅಲ್ಲಿನ ಜನರಿಗಿರುವಂಥ ಚಿಂತೆ. ಇನ್ನು ಹಿಂದೆ ಈ ಬ್ರೈಬ್ ಕೇಸಲ್ಲಿ ಅಥವಾ ಲಂಚದ ಕೇಸಲ್ಲಿ ಯಾರ್ಯಾರು ಒಳಗೆ ಹೋಗಿದ್ರು ಅಥವಾ ಯಾರ್ಯಾರ ಮೇಲೆ ಈ ಕೇಸ್ಗಳಿದೆ ಅಂತ ನೋಡಿದ್ರೆ ಎಲ್ಲ ಪಕ್ಷದವ್ರ ಮೇಲೂ ಇದೆ. ನಾನೇನು ಆ ಪಕ್ಷ ಈ ಪಕ್ಷ, ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಇವ್ರು ದೇವರು, ಈ ಥರ ಎಲ್ಲ ಹೇಳ್ತಾ ಇಲ್ಲ. ಈ ಹಿಂದೆ ಮಾಡಾಳು ವಿರೂಪಾಕ್ಷ ಅವ್ರ ಮೇಲೂ ಕೂಡ ಲೋಕಾಯುಕ್ತ ಏನಾಗಿತ್ತು. ಅವ್ರನ್ನೂ ಕೂಡ ಅವ್ರ ಮಗ KS ಪ್ರಶಾಂತ್ ಅಂತನೋ ಏನೋ ಅವ್ರ ಹೆಸರು. ಅವರು ಕೂಡ ಒಬ್ಬ KS ಆಫೀಸರು. ಅವ್ರ ಮಗನ್ನ ಎಲ್ಲ ಅರೆಸ್ಟ್ ಮಾಡಿದ್ರು ಬೊಮ್ಮಾಯಿ ಅವರ ಅವಧಿಯಲ್ಲಿ. ಸೊ ಅದಾದ ನಂತರ ಕಾಂಗ್ರೆಸ್ನಿಂದಲೂ ಕೂಡ ಕೆಲವು ಶಾಸಕರು ಬೇರೆ ಬೇರೆ ಕಾರಣಕ್ಕೆ ಇತ್ತೀಚೆಗೆ ಒಳಗೆ ಹೋಗಿದ್ರು. ಸತೀಶ್ ಸೈಲು ಅವರು ಕೂಡ
ಇತ್ತೀಚೆಗೆ ಜೈಲಿಗೆ ಹೋಗಿ ಬಂದವ್ರೆ. ಅದಕ್ಕಿಂತ ಸ್ವಲ್ಪ ಹಿಂದೆ ನೋಡೋದಾದ್ರೆ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರು ಜೈಲಿಗೆ ಹೋಗಿ ಬಂದಿದ್ರು. ಅದಕ್ಕಿಂತ ಹಿಂದೆ ನೋಡೋದಾದ್ರೆ ಈ ನಮ್ಮ ವಿನಯ್ ಕುಲಕರ್ಣಿ, ಬಹಳಷ್ಟು ಜನ ಇದ್ದಾರೆ. ಈ ಕೇವಲ ಇವರೊಬ್ಬರ ಮೇಲೆ ಅಂತಲ್ಲ, ಬಿಜೆಪಿ ಅವಧಿಯಲ್ಲಿ ನೋಡೋದಾದ್ರೆ ಇವರೊಬ್ಬರು ಈಗ ಆಲ್ರೆಡಿ ಜೈಲಲ್ಲಿದ್ದಾರೆ. ಹಿಂದೆ ಭೈರತಿ ಬಸವರಾಜ್ ಕೂಡ ಈಗ ಜೈಲಲ್ಲಿದ್ದಾರೆ. ಇಬ್ರು ಕೂಡ ಅಲ್ಲೇ ಪರಪ್ನಗರದಲ್ಲಿ ಇದ್ದಾರೆ. ಭೈರತಿ ಬಸವರಾಜ್ ಈ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದಿತ್ತು. ಕಾಂಗ್ರೆಸ್ನಿಂದನೂ ಕೂಡ ಕೆಲವರು ಹೋಗಿ ಬಂದಿದ್ದಾರೆ. ಸೊ ಎರಡೂ ಪಾರ್ಟಿಯಲ್ಲೂ ಇದಾವೆ. ಏನು ಯಾವ ಪಾರ್ಟಿಯಲ್ಲಿ ಈ ಪಾರ್ಟಿಯಲ್ಲಿ ಇಲ್ಲ, ಈ ಪಾರ್ಟಿಯಲ್ಲಿ ಇದೆ ಅಂತಲ್ಲ. ಯಾವ ಪಾರ್ಟಿ ವೈಸ್ ನಾನು ಹೇಳ್ತಾ ಇಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಆ ತಪ್ಪಿನ ಶಿಕ್ಷೆ ಖಂಡಿತ ಆಗ್ತಾ ಇದೆ. ಆದರೆ ಒಬ್ಬ ಕಷ್ಟಪಟ್ಟು ಬೆಳೆದು ಬಂದಂಥ ಈ ಮನುಷ್ಯ ಹಿಂಗೆ ಮಾಡಿಕೊಂಡಿದ್ದು ಎಲ್ಲೋ ಒಂದು ಕಡೆ ಅವರ ರಾಜಕೀಯ ಬೆಳವಣಿಗೆಗೆ ಇದು ಹಿನ್ನಡೆ ಅಂತ ನನಗನ್ಸುತ್ತೆ. ಇದಿಷ್ಟು ನನಗೆ ಗೊತ್ತಿರುವ ಅಥವಾ ನನಗೆ ತಿಳಿದಿರುವಂಥ ಮಾಹಿತಿ. ವೀಕ್ಷಕರೇ, ನಿಮಗೂ ಕೂಡ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.